ನಮಸ್ಕಾರ, ಕನ್ನಡ 9ಗೆ ಸ್ವಾಗತ. ಇವತ್ತಿನ ಗೀತಾಮೃತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ದಿವ್ಯಾ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದುವರೆದ ಗೀತಾಮೃತ ಕಾರ್ಯಕ್ರಮದಲ್ಲಿ ಇಂದು ಭೀಷ್ಮರ ಸಾಹಸದ ಬಗ್ಗೆ ಹಾಗೂ ಯುದ್ಧದಲ್ಲಿ ಮೊಳಗಿದ ಶಂಖಗಳ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ. ವಸುದೇವ ಸುತಂ ದೇವನ್ ಕಂಸಚಾಣೂರವರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಭೀಷ್ಮದ್ರೋಣತಟಾ ಜಯದ್ರಥಜಲ ಗಾಂಧಾರನೀಲೋತ್ಪಲ ಶಲ್ಯಗ್ರಾಹವತಿ ಕೃಪೇಣ ವಹನಿ ವರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ಧಿನಿ ಸ್ತೋತ್ತೀರ್ಣಾ ಖಲು ಪಾಂಡವೈರಣನಧಿ ಕೈವರ್ತಕಃ ಕೇಶವಃ ಪಾರಾಶರ್ಯವಚಃ ಸರೋಜಮಮಲಂ ಗೀತಾರ್ಥಗಂಧೋತ್ಕಟಂ ನಾನಾಖ್ಯಾನಕಕೇಸರಾಂ ಹರಿಕಥಾಂ ಸಂಬೋಧನಾಬೋಧಿತಂ ಲೋಕೆ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗ. ಅರ್ಜುನ ವಿಷಾದ ಯೋಗದಲ್ಲಿ ಈ ದಿನ ನಾವು 11ನೇ ಶ್ಲೋಕದಿಂದ ಪ್ರಾರಂಭವನ್ನು ಮಾಡೋಣ. ಈ 11ನೇ ಶ್ಲೋಕ ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ನೋಡಿ, ಇಲ್ಲಿ ಈ ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧವನ್ನು ಮಾಡುವಾಗ ಸೈನ್ಯವ್ಯೂಹವನ್ನು ಪ್ರವೇಶಿಸುವುದಕ್ಕಿಂತ ಮುಂಚೆ ಏನು ಈ ದುರ್ಯೋಧನ ಹೇಳ್ತಾ ಇರ್ತಕ್ಕಂಥದ್ದು, ಭೀಷ್ಮರ ಪ್ರಶಂಸೆಯನ್ನು ಮಾಡ್ತಾ ಇದ್ದಾನೆ. ಹೇಗೆ ಭೀಷ್ಮರು ಬಹಳ ಶಕ್ತಿಶಾಲಿಗಳು, ಮಹಾವೀರರು, ಶೂರರು ಆಗಿರ್ತಕ್ಕಂಥವ್ರು, ಹಾಗೆ ಇವರನ್ನು ಪ್ರಶಂಸೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಹೇಗೆ ಅಂತ ಅಂದರೆ, ನೋಡಿ, ಈ ಕೌರವರಲ್ಲಿ ಪ್ರಮುಖ ಸೇನಾಧಿಪತಿಗಳಾಗಿರ್ತಕ್ಕಂಥವರು ಭೀಷ್ಮಾಚಾರ್ಯರು. ಆ ಭೀಷ್ಮಾಚಾರ್ಯರ ಪ್ರಶಂಸೆಯನ್ನು ದುರ್ಯೋಧನ ಮಾಡ್ತಾ ಇದ್ದಾನೆ ಅಂದರೆ ಅವರಿಗಿಂತ ಶಕ್ತಿಶಾಲಿಯಾಗಿರ್ತಕ್ಕಂಥವರು, ಮಹಾವೀರರಾಗಿರ್ತಕ್ಕಂಥವರು ಆ ಕೌರವರ ಕಡೆಯಲ್ಲಿ ಯಾರೂ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಹೇಗೆ ಭೀಷ್ಮರು ಕೌರವರೊಡನೆ ಮಾತ್ರ ಇದ್ದರೆ ಕೌರವರಿಗೆ ಜಯ ಸಿಗತ್ತೆ ಅನ್ನೋದು ದುರ್ಯೋಧನ ಅಭಿಪ್ರಾಯವಾಗಿತ್ತು. ಹಾಗಾಗಿ ನಿಸ್ಸಂದೇಹವಾಗಿ ಹೇಳ್ತಾ ಇದ್ದಾನೆ, ವೀರ ಶ್ರೇಷ್ಠರಲ್ಲಿ ಶ್ರೇಷ್ಠರು ಯಾರು? ಭೀಷ್ಮಾಚಾರ್ಯರು ಅಂಥೇಳಿ ಇದನ್ನು ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಇವರ ಪಿತಾಮಹರಾಗಿರ್ತಕ್ಕಂಥ ಭೀಷ್ಮರ ಸಂಪೂರ್ಣ ಬೆಂಬಲವನ್ನು ನೀಡಬೇಕು. ಕೌರವರ ಸೇನೆಗೆ ಭೀಷ್ಮರ ಒಂದು ರಕ್ಷಾ ಕವಚ ಇದ್ದ ಹಾಗೆ ಅಂಥೇಳಿ ದುರ್ಯೋಧನ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಮುಂದಿನ ಶ್ಲೋಕ 12ನೇ ಶ್ಲೋಕ. ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖೌ ದದ್ಮೌ ಪ್ರತಾಪವಾನ್. ನೋಡಿ, ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖೌ ದದ್ಮೌ ಪ್ರತಾಪವಾನ್. ನೋಡಿ, ಇಲ್ಲಿ ಕುರುಕುಲದ ಪಿತಾಮಹರಾಗಿರ್ತಕ್ಕಂತಹ ಭೀಷ್ಮರು ಮತ್ತು ಪ್ರತಾಪಶಾಲಿಗಳಾಗಿರ್ತಕ್ಕಂಥವರು ಕೂಡ ಅವರು ತಮ್ಮ ಉಚ್ಚ ಸ್ವರದಿಂದ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದುವಂತಹ ಒಂದು ಸಂದರ್ಭ. ಹಾಗೆ ಇದರಿಂದ ದುರ್ಯೋಧನನಿಗೆ ಹರ್ಷವಾಗಿರುತ್ತೆ. ಹೇಗೆ ನೋಡಿ, ಇಲ್ಲಿ ಕುರುಕುಲದ ಪಿತಾಮಹರಾಗಿರ್ತಕ್ಕಂತಹ ಭೀಷ್ಮಾಚಾರ್ಯರು ತನ್ನ ಮೊಮ್ಮಗನಾಗಿರ್ತಕ್ಕಂತಹ ದುರ್ಯೋಧನನಿಗೆ ಖುಷಿಯನ್ನು ಕೊಡಬೇಕು, ಅಂದರೆ ಅವನ ಹೃದಯದ ಆಂತರ್ಯವನ್ನು ಅವರು ತಿಳಿಯಬಲ್ಲವರಾಗಿದ್ದರು. ಹಾಗಾಗಿ ಏನು ತಮ್ಮ ಘನತೆಯನ್ನು, ಆ ಸೇನಾಧಿಪತಿಗಳ ಘನತೆಯನ್ನು ಹೆಚ್ಚಿಸಬೇಕು ಅಂತ ಹೇಳಿ ನೋಡಿ, ಕುರುವೃದ್ಧ ಪಿತಾಮಹ, ಕುರುವೃದ್ಧರಲ್ಲೇ ಪಿತಾಮಹರಾಗಿರ್ತಕ್ಕಂಥವ್ರು. ಹಾಗೆ ಆ ದುರ್ಯೋಧನನಿಗೆ ಜಯದ ಸಾಧ್ಯತೆಯನ್ನು ತಂದುಕೊಡುವಂತಹ ಒಂದು ಹರ್ಷವನ್ನು ಉಂಟು ಮಾಡಲಿಕ್ಕೋಸ್ಕರ ಅವರು
ಆ ಶಂಖವನ್ನು ಊದುವಂಥದ್ದು. ಹಾಗೆ ಆ ಕೌರವರ ಸೇನಾಧಿಪತಿಯಾಗಿರ್ತಕ್ಕಂತಹ ಭೀಷ್ಮಾಚಾರ್ಯರು ಯುದ್ಧವನ್ನು ನಿರ್ವಹಿಸುವುದಕ್ಕೋಸ್ಕರ ಅದು ಕರ್ತವ್ಯವಾಗಿತ್ತು, ಭೀಷ್ಮಾಚಾರ್ಯರ ಕರ್ತವ್ಯವಾಗಿತ್ತು. ಹಾಗೆ ಆ ಕರ್ತವ್ಯ ನಿಷ್ಠೆಯಲ್ಲಿ ಅವರು ಕೂಡ ಒಂದು ಶ್ರಮವನ್ನು ಕೂಡ ಅವರು ಸ್ವಲ್ಪವೂ ಲೆಕ್ಕಿಸಲಿಲ್ಲ. ಅಂದರೆ ಅಷ್ಟು ತಮ್ಮ ಸಂಪೂರ್ಣ ಸಮರ್ಪಣೆಯನ್ನು ನೀಡಿದ್ರು ಆ ಯುದ್ಧಕ್ಕೋಸ್ಕರ, ಆ ಕೌರವರಿಗೋಸ್ಕರ ಅಂಥೇಳಿ ನಾವಿದರಲ್ಲಿ ನೋಡಬಹುದಾಗಿರ್ತಕ್ಕಂಥದ್ದು. ಮುಂದಿನ ಶ್ಲೋಕ 13ನೇ ಶ್ಲೋಕ. ತತಃ ಶಂಕಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋಭವತ್. ನೋಡಿ ಇಲ್ಲಿ ಏನು ಭೀಷ್ಮಾಚಾರ್ಯರು ಶಂಖವನ್ನು ಊದುವಂತಹ ಸಂದರ್ಭದಲ್ಲಿ ನಂತರ ಆ ಶಂಖವನ್ನು ಊದಿದ ನಂತರ ತತಃ ಶಂಕಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ, ಆ ಶಂಖವನ್ನು ಊದಿದ ನಂತರ ಅಲ್ಲಿರ್ತಕ್ಕಂತಹ ಹಲವಾರು ರಥಾರಥಿಗಳು ಕೂಡ ಏನು ಶಂಖಗಳನ್ನು ಊದ್ತಾರೆ. ಶಂಕಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ. ನೋಡಿ, ಭೇರ್ಯಶ್ಚ ಅಂದರೆ ಆ ಮದ್ದಳೆ, ನಗಾರಿಗಳು, ಹಾಗೆ ಕಹಳೆಗಳನ್ನು, ಡೋಲು, ತಮಟೆ, ಗೋಮುಖ ಎಲ್ಲವನ್ನು ಕೂಡ ಒಂದೇ ಬಾರಿಗೆ ಎಲ್ಲರೂ ಕೂಡ ಒಟ್ಟಿಗೆ ಮೊಳಗಿಸ್ತಾರೆ. ಹಾಗೆ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋಭವತ್. ನೋಡಿ ಇಲ್ಲಿ ಆ ರಣಶಬ್ದವು ಹೇಗಿತ್ತು ಅಂತ ಅಂದರೆ ತುಂಬ ಭೀಷಣವಾಗಿತ್ತು. ಹಾಗೆ ಎಲ್ಲರೂ ಕೂಡ ಏನು ಭೀಷ್ಮಾಚಾರ್ಯರು ತಮ್ಮ ಶಂಖವನ್ನು ಊದಿದ ನಂತರ ಎಲ್ಲ ಮಹಾರಥಿಗಳು ಕೂಡ ತಮ್ಮ ಶಂಖಗಳನ್ನು, ಮದ್ದಳೆಗಳನ್ನು, ನಗಾರಿಗಳನ್ನು ಬಾರಿಸುತ್ತಾ ಈ ಯುದ್ಧಕ್ಕೆ ಚಾಲನೆಯನ್ನು ನೀಡ್ತಾ ಇರ್ತಕ್ಕಂಥದ್ದನ್ನು ನಾವು ಈ ಶ್ಲೋಕದಲ್ಲಿ ಗಮನಿಸಬಹುದು. ಹದಿನಾಲ್ಕನೇ ಶ್ಲೋಕ. ತತಃ ಶ್ವೇತೈರ್ಹರೈರ್ಯುಕ್ತೆ ಮಹತಿ ಸ್ಯಂಧನಿ ಸ್ಥಿತೌ ಮಾಧವಃ ಪಾಂಡವಾಶ್ಚೈವ ದಿವ್ಯೌ ಶಂಕೌ ಪ್ರದದ್ಮತುಃ. ತತಃ ಶ್ವೇತೈರ್ಹರೈರ್ಯುಕ್ತೆ ಮಹತಿ ಸ್ಯಂಧನಿ ಸ್ಥಿತೌ ಮಾಧವಃ ಪಾಂಡವಾಶ್ಚೈವ ದಿವ್ಯೌ ಶಂಕೌ ಪ್ರದದ್ಮತುಃ. ನೋಡಿ ಇಲ್ಲಿ ಏನು ಭೀಷ್ಮಾಚಾರ್ಯರು ಶಂಖವನ್ನು ಊದಿದ ನಂತರ ಎದುರು ಪಕ್ಷದಲ್ಲಿರ್ತಕ್ಕಂತಹ ಪಾಂಡವರಲ್ಲಿ ನೋಡಿ ತತಃ ಶ್ವೇತೈರ್ಹರೈರ್ಯುಕ್ತೆ, ಆ ಎದುರು ಪಕ್ಷದಲ್ಲಿರ್ತಕ್ಕಂತಹ ಆ ಬಿಳಿಯ ಕುದುರೆಗಳನ್ನು ಕಟ್ಟಿದಂತಹ ಮಹಾರಥದಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ಮಹತಿ ಸ್ಯಂಧನಿ ಸ್ಥಿತೌ. ನೋಡಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಮತ್ತು ಅರ್ಜುನನು, ಮಾಧವ ಪಾಂಡವಾಶ್ಚೈವ. ಇಲ್ಲಿ ನಾವು ಭಗವಂತನನ್ನು, ಶ್ರೀಕೃಷ್ಣ ಪರಮಾತ್ಮನನ್ನು ಮಾಧವ ಅಂತೇಳಿ ಕರೀತಾ ಇದ್ದೀವಿ. ಏನು ಈ ಮಾಧವ ಅಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಹಲವಾರು ಹೆಸರುಗಳುಂಟು. ಆ ಹೆಸರುಗಳಲ್ಲಿ ನೋಡಿ ಏನು ಮಾಧವ ಪಾಂಡವಾಶ್ಚೈವ ಅಂದರೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಈ ವಜಯಸ್ತು ಪಾಂಡುಪುತ್ರೇಣಾಂ ಏಷಾಂ ಪಕ್ಷೇ ಜನಾರ್ದನಃ. ನೋಡಿ ಇಲ್ಲಿ ಅಂದರೆ ಜಯವು ಯಾವಾಗಲೂ ಕೂಡ ಪಾಂಡವರ ಕಡೆ ಇರುತ್ತೆ ಅನ್ನುವಂಥದ್ದು. ಯಾಕೆ ಅಂದರೆ ನೋಡಿ, ಭಗವಾನ್ ಕೃಷ್ಣ ಅವರ ಜೊತೆಗಿದ್ದಾರೆ. ಭಗವಾನ್ ಕೃಷ್ಣ ಯಾವಾಗ ಎಲ್ಲಿದ್ದರೆ ಅಲ್ಲಿ ಭಾಗ್ಯಲಕ್ಷ್ಮಿ ಇರ್ತಾರೆ. ಏಕೆಂದರೆ ಭಾಗ್ಯಶ್ರೀ ಭಾಗ್ಯಲಕ್ಷ್ಮಿ ಯಾವತ್ತೂ ಕೂಡ ತನ್ನ ಪತಿಯನ್ನು ಬಿಟ್ಟು ಒಬ್ಬಳೇ ಇರೋದಿಲ್ಲ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ಜೊತೆಯಲ್ಲಿಯೇ ಭಾಗ್ಯ ಇರೋದರಿಂದ, ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಜೊತೆ ಇರೋದರಿಂದ ಜಯ ಖಂಡಿತವಾಗಲೂ ಪಾಂಡವರದ್ದೇ ಅನ್ನೋದನ್ನು ನಾವು ತಿಳ್ಕೋಬಹುದಾಗಿತ್ತು. ಹಾಗೆ ನೋಡಿ ಇಲ್ಲಿ ಹೇಗೆ ಇಷ್ಟೇ ಅಲ್ಲ, ಈ ಮಿತ್ರರಿಬ್ಬರು ಕೂಡ ಯಾರು ಅರ್ಜುನ ಮತ್ತು ಶ್ರೀಕೃಷ್ಣ ಪರಮಾತ್ಮ, ಆ ಇಬ್ಬರು ಕೂಡ ಏನು ಆ ಶ್ವೇತೈರ್ಹರೈರ್ಯುಕ್ತೆ ಅಂದರೆ ಆ ಬಿಳಿಯ ಬಣ್ಣದ ಕುದುರೆಗಳನ್ನು ಹೊಂದಿದಂತಹ ರಥ, ಆ ರಥವನ್ನು ನೋಡಿ ಇಲ್ಲಿ ನಾವು ಆ ರಥದ ಬಗ್ಗೆ ಒಂದು ಮಹಿಮೆಯನ್ನು ನಾವು ತಿಳ್ಕೋಬೋದು. ಹೇಗೆ ಅಂದರೆ ಅಗ್ನಿ ಅರ್ಜುನನಿಗೋಸ್ಕರ ಆ ರಥವನ್ನು ಉಡುಗೊರೆಯಾಗಿ ನೀಡಿದ್ದಂತಹ ಒಂದು ಪ್ರಸಂಗ.
ಆ ಉಡುಗೊರೆಯಾಗಿ ನೀಡಿರ್ತಕ್ಕಂತಹ ಆ ರಥದ ಮಹಿಮೆ ಹೇಗೆ ಅಂತ ಅಂದರೆ, ಅದು ತ್ರಿಲೋಕಗಳಲ್ಲಿ ಎಲ್ಲಿಯೇ ಹೋದರೂ ಅಲ್ಲಿ ಜಯ ಸಿಗುತ್ತೆ, ಅಲ್ಲಿ ವಿಜಯಿಗಳಾಗ್ತಾರೆ ಅನ್ನೋದೊಂದು ಸೂಚನೆಯನ್ನು ನಾವು ನೋಡಬಹುದು. ಆ ಒಂದು ರಥದ ವಿಶೇಷತೆ ಆಗಿರ್ತಕ್ಕಂಥದ್ದು. ಹಾಗೆ ನೋಡಿ ಇಲ್ಲಿ ಮಾಧವ ಪಾಂಡವಾಶ್ಚೈವ, ಹಾಗೆ ಆ ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಜೊತೆ ಇರೋದರಿಂದ ಹಾಗಾಗಿ ಅವರಿಗೆ ವಿಜಯದ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೋಬಹುದಾಗಿದೆ. ಹಾಗೆ ನೋಡಿ ಇಲ್ಲಿ ದಿವ್ಯೌ ಶಂಖೌ ಪ್ರದಧ್ಮತು. ಇಲ್ಲಿ ಕೃಷ್ಣಾರ್ಜುನರ ಶಂಖಗಳನ್ನು ಊದುವುದಕ್ಕೆ ಆ ರಥವನ್ನು ಸಾರಥಿಯಾಗಿ ಶ್ರೀಕೃಷ್ಣ ಪರಮಾತ್ಮ ನಡೆಸ್ಕೊಂಡು ಬಂದು ಆ ರಥದ ಮಹಿಮೆ ಭಗವಂತನನ್ನು ಇನ್ನೊಂದು ಹೆಸರು ಹೃಷಿಕೇಶು ಅಂತ ಹೇಳಿ ಕರಿತೀವಿ. ಹೃಷಿಕೇಶ ಅಂದರೆ ನೋಡಿ, ಎಲ್ಲ ಇಂದ್ರಿಯಗಳನ್ನು ಗೆದ್ದಿರ್ತಕ್ಕಂಥವ್ರು, ಎಲ್ಲ ಇಂದ್ರಿಯಗಳ ಒಡೆಯ ಅಂಥೇಳಿ ನಾವು ಹೃಷಿಕೇಶ ಅಂಥೇಳಿ ಕರಿಬೋದು. ಅಂತಹ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಪಾಂಚಜನ್ಯ ಎನ್ನುವ ಶಂಖವನ್ನು ಊದುವಂತಹದ್ದು. ಹಾಗೆ ದೇವದತ್ತಂ ಧನಂಜಯ, ನೋಡಿ ಇಲ್ಲಿ ದೇವದತ್ತಂ ಧನಂಜಯ, ದೇವದತ್ತ ಎಂಬ ಶಂಖವನ್ನು ಅರ್ಜುನ ಊದುವಂತಹ ಒಂದು ಶಂಖದ ಹೆಸರು. ಹಾಗೆ ನೋಡಿ ಇಲ್ಲಿ ನಾವು ಪಾಂಚಜನ್ಯಂ ಹೃಷಿಕೇಶೋ, ಇಲ್ಲಿ ನಾವು ಹೇಗೆ ಈ ಭಗವಂತನ ಹಲವಾರು ಹೆಸರುಗಳನ್ನು ನಾವು ನೋಡಬಹುದು. ಹೃಷಿಕೇಶ, ಮಧುಸೂದನ, ದೇವಕೀನಂದನ. ಹಾಗೆ ನೋಡಿ ಇಲ್ಲಿ ನಾವು ಭಗವಂತನ ಹಲವಾರು ನಾಮಗಳನ್ನು ನಾವು ಕೇಳ್ತೀವಿ. ಹಾಗೆ ನೋಡಿ ಇಲ್ಲಿ ನಾವು ಶ್ರೀಕೃಷ್ಣ ಪರಮಾತ್ಮನನ್ನು ಮಧುಸೂದನ ಅಂತ ಹೇಳಿ ಕರಿತೀವಿ. ಅಂದರೆ ಮಧು ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದ್ರಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ ಮಧುಸೂದನ ಎಂಬ ಹೆಸರು ಬಂತು. ಹಾಗೆ ಗೋವಿಂದ ಅಂತ ಹೇಳಿ ಕರಿತೀವಿ. ಅಂದರೆ ಗೋವಿಂದ ಅನ್ನೋದರಲ್ಲಿ ಆ ಗೋವುಗಳಿಗೂ ಹಾಗೂ ಇಂದ್ರಿಯಗಳಿಗೂ ಅಂದರೆ ಸಂತೋಷವನ್ನು ಉಂಟು ಮಾಡುತ್ತಾನೆ ಭಗವಂತ. ಹಾಗಾಗಿ ಆ ಪರಮಾತ್ಮನಿಗೆ ಗೋವಿಂದ ಅಂಥೇಳಿ ನಾವು ಕರೆಯುವಂಥದ್ದು. ಹಾಗೆ ವಸುದೇವ ಸುತಂ ಅಂದರೆ ವಸುದೇವನ ಮಗನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನ ವಸುದೇವ ಸುತ ಅಂಥೇಳಿ ಕೂಡ ಕರಿತೀವಿ. ಹಾಗೆಯೇ ದೇವಕಿಯನ್ನು ತಾಯಿಯಾಗಿ ಸ್ವೀಕರಿಸಿದ್ದರಿಂದ ದೇವಕೀ ನಂದನ ಅಂಥೇಳಿ ಕೂಡ ಕರಿತೀವಿ. ಹಾಗೆ ತನ್ನ ಬಾಲ್ಯ ಲೀಲೆಗಳನ್ನು ಯಶೋಧೆಗೆ ಅನುಗ್ರಹಿಸಿದ ಕಾರಣ ಯಶೋಧ ನಂದನ ಅಂಥೇಳಿ ಕೂಡ ಕರಿತೀವಿ. ಹಾಗೆ ನೋಡಿ ಇಲ್ಲಿ ತನ್ನ ಗೆಳೆಯನಾಗಿರ್ತಕ್ಕಂತಹ ಪಾರ್ಥನ ಅಂದರೆ ಅರ್ಜುನನ ಸಾರಥಿಯಾದನೆಂದು ಪಾರ್ಥಸಾರಥಿ ಅಂಥೇಳಿ ಕೂಡ ಕರಿತೀವಿ. ಹೀಗೆ ಕುರುಕ್ಷೇತ್ರ ರಣರಂಗದಲ್ಲಿ ಅರ್ಜುನನಿಗೆ ಮಾರ್ಗದರ್ಶನ ಮಾಡಿದ್ದರಿಂದ ಹೃಷಿಕೇಶ ಅಂಥೇಳಿ ಕರೆಯೋದುಂಟು. ಹಾಗೆ ನೋಡಿ ಇಲ್ಲಿ ಈ ಶ್ಲೋಕದಲ್ಲಿ ನಾವು ಏನು ನೋಡ್ಬೋದು ಅಂದರೆ ಅರ್ಜುನನನ್ನು ಧನಂಜಯ ಅಂತ ಕರೆಯಲಾಗಿದೆ. ಯಾಕೆ ಅಂದರೆ ನೋಡಿ ಇಲ್ಲಿ ಏನು ತನ್ನ ಭ್ರಾತ ಯುಧಿಷ್ಠಿರನ ಧರ್ಮವನ್ನು ಬಹಳಷ್ಟು ಪರಿಪಾಲಿಸುತ್ತಾ ಆ ಧರ್ಮದ ಕಡೆಗೆ ತನ್ನ ನೇರವಾಗಿರ್ತಕ್ಕಂತಹ ದೃಷ್ಟಿಯನ್ನು ಹರಿಸ್ತಕ್ಕಂಥದ್ದು. ಹಾಗಾಗಿ ಧನಂಜಯ ಅಂಥೇಳಿ ಕರಿತೀವಿ. ಹಾಗೆ ದೇವದತ್ತಂ ಧನಂಜಯ, ಅರ್ಜುನನು ದೇವದತ್ತ ಎಂಬ ಶಂಖವನ್ನು ಊದುತ್ತಾರೆ. ಹಾಗೆ ನೋಡಿ ಇಲ್ಲಿ ಭೀಮನಿಗೆ ನಾವು ಈ ಶ್ಲೋಕದಲ್ಲಿ ವೃಕೋದರ ಅಂಥೇಳಿ ಕರಿತೀವಿ. ಅದು ಭೀಮನಿಗೆ ಇಟ್ಟಂತಹ ಹೆಸರು ವೃಕೋದರ. ಏನು ಈ ವೃಕೋದರ ಅಂತ ಅಂದರೆ ನೋಡಿ ಇಲ್ಲಿ ರಾಕ್ಷಸ ಹಿಡಂಬನನ್ನು ಕೊಲ್ಲುವಂತಹ ಅಸಾಧಾರಣ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು, ಸಾಹಸಗಳನ್ನು ಮಾಡಿರ್ತಕ್ಕಂಥದ್ದು. ಹಾಗೆ ಎಲ್ಲರನ್ನ ಮೀರಿಸಿ ಆಹಾರವನ್ನು ತಿನ್ನುವಂತಹ ಒಂದು ಶಕ್ತಿ ಭೀಮನಿಗಿತ್ತು. ಅದಕ್ಕೋಸ್ಕರ ವೃಕೋದರ ಅಂಥೇಳಿ ನಾವು ಆ ಭೀಮನ್ನ ಕರೀತಕ್ಕಂಥದ್ದು. ಹಾಗೆ ನೋಡಿ ಈ ಭಗವಂತನಿಂದ ಪ್ರಾರಂಭಿಸಿ ಪಾಂಡವ ಸೈನ್ಯದ ಮಹಾರಥಿಗಳೆಲ್ಲರೂ ಕೂಡ ಊದಿದ ಶಂಖಗಳ ನಾದ ಹೇಗಿರುತ್ತೆ ಅಂತ ಅಂದರೆ ಅದು ಆ ಪಾಂಡವರಲ್ಲಿ ಸೇರಿರ್ತಕ್ಕಂತಹ ಸೇನಾ ವ್ಯೂಹದಲ್ಲಿ ಒಂದು ಹುರುಪನ್ನುಂಟು ಮಾಡುವಂತಹ ಧ್ವನಿಯಾಗಿರುತ್ತೆ. ಹಾಗೆ ಆ ಭೀಮನಲ್ಲಿ ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಕಂ. ನೋಡಿ ಪೌಂಡ್ರ ಎಂಬ ಶಂಖವನ್ನು
ಭೀಮ ಓದ್ತಕ್ಕಂಥದ್ದು. ನೋಡಿ, ಇದರಲ್ಲಿ ನಾವು ಏನು ಶ್ರೀಕೃಷ್ಣ ಹಾಗೂ ಭಾಗ್ಯಲಕ್ಷ್ಮಿ ಇಬ್ಬರೂ ಕೂಡ ಪಾಂಡವರ ಸೈನ್ಯದಲ್ಲಿ ಇರೋದರಿಂದ ಈ ಕೌರವರಿಗೆ ಸೋಲು ಆಗಲೇ ನಿಶ್ಚಯವಾಗಿ ಹೋಗಿರುತ್ತೆ. ಹಾಗೆ ಆ ಶಂಖಗಳ ನಾದವು ಕೂಡ ಘೋಷಿಸಿದ್ದು ಇದೇ ಸಂದೇಶವನ್ನು ಅಂತ ನಾವು ಹೇಳ್ಬೋದು. ಅಂದರೆ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಓದಿದಂತಹ ಶಂಖದ ಧ್ವನಿ, ಹಾಗೆ ಅರ್ಜುನ ಓದಿದಂತಹ ಶಂಖದ ಧ್ವನಿ ಹಾಗೂ ಭೀಮ ಓದಿದಂತಹ ಶಂಖದ ಧ್ವನಿ ಅಷ್ಟು ಆ ಧ್ವನಿ ಅಷ್ಟು ಜೋರಾಗಿ ಬರ್ತಕ್ಕಂಥದ್ದು. ಹಾಗೆ ಕೌರವರ ಸೈನ್ಯದಲ್ಲಿರ್ತಕ್ಕಂಥವರು ಹೆದರುಕೊಳ್ಳುವಂತಹ ಒಂದು ಸ್ಥಿತಿ ಉಂಟಾಗುವಂಥದ್ದು ಈ ಶಂಖದ ಧ್ವನಿಯಿಂದ ಅಂಥೇಳಿ ನಾವು ಈ ಶ್ಲೋಕದಲ್ಲಿ ತಿಳ್ಕೋಬಹುದಾಗಿದೆ. ಸೆಕೆಂಡ್ ಎಪಿಸೋಡ್ 20ನೇ ಶ್ಲೋಕ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವಃ ಹೃಷೀಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವಃ ಹೃಷೀಕೇಶಂ ತದಾ ವಾಕ್ಯಂ ಮಿದಮಾಹ ಮಹೀಪತೆ. ನೋಡಿ, ಇಲ್ಲಿ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ, ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರ್ತಕ್ಕಂಥದ್ದು ಏನಂತ ನೋಡಿ. ಇಲ್ಲಿ ಕಪಿಧ್ವಜನಾದ ಅರ್ಜುನನು ಯುದ್ಧ ಸನ್ನದ್ಧರಾದ ಕೌರವರನ್ನು ನೋಡ್ತಾ ಇರ್ತಕ್ಕಂಥದ್ದು. ಹಾಗೆ ನೋಡಿ, ಇಲ್ಲಿ ಇನ್ನೇನು ಯುದ್ಧ ಭೂಮಿಯಲ್ಲಿ ಯುದ್ಧ ಪ್ರಾರಂಭವಾಗುವುದರಲ್ಲಿತ್ತು. ರಣಭೂಮಿಯಲ್ಲಿ ಶ್ರೀಕೃಷ್ಣನ ಮಾರ್ಗದರ್ಶನವನ್ನು ಅನುಸರಿಸಿದಂತಹ ಪಾಂಡವರು ತಮ್ಮ ಸೈನ್ಯ ವ್ಯೂಹವನ್ನು ರಚಿಸ್ತಕ್ಕಂಥದ್ದು. ಹಾಗೆ ಏನು ಅರ್ಜುನನ ಧ್ವಜದಲ್ಲಿರ್ತಕ್ಕಂತಹ ಹನುಮಂತನ ಸಂಕೇತವು ಇಲ್ಲಿ ನಾವು ನೋಡಬಹುದು. ಹಾಗೆ ಏಕೆ ನೋಡಿ, ಇಲ್ಲಿ ಶ್ರೀರಾಮ ಮತ್ತು ರಾವಣರ ಯುದ್ಧದಲ್ಲಿ ಹನುಮಂತನು ರಾಮನ ಪಕ್ಷವನ್ನು ವಹಿಸಿದ್ದನು. ಹಾಗಾಗಿ ಶ್ರೀರಾಮನಿಗೆ ವಿಜಯಿಯಾಯಿತು. ಹಾಗೆ ಅರ್ಜುನನಿಗೆ ನೆರವಾಗಲು ಶ್ರೀರಾಮನೇ ಆಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನೇ ಇರ್ತಕ್ಕಂತಹ ಆ ರಥದಲ್ಲಿ ಹೇಗೆ ಶ್ರೀರಾಮನೇ ಶ್ರೀಕೃಷ್ಣನು, ಹಾಗಾಗಿ ರಾಮನ ಪಕ್ಷದಲ್ಲಿರ್ತಕ್ಕಂಥ ಹನುಮಂತ ಯಾವಾಗಲೂ ಶ್ರೀರಾಮ ಎಲ್ಲಿರ್ತಾರೋ ಅಲ್ಲಿರ್ತಕ್ಕಂಥದ್ದು. ಹಾಗೆ ಆ ಸಾರಥಿಯಾಗಿರ್ತಕ್ಕಂತಹ ಅರ್ಜುನನ ರಥವನ್ನು ಓಡಿಸ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನ ರಥದಲ್ಲಿ ಆ ಧ್ವಜವನ್ನು ನಾವು ಕಾಣ್ಬೋದು. ಅದರಲ್ಲಿ ಸಾಕ್ಷಾತ್ ಹನುಮಂತನ ಚಿತ್ರವನ್ನು ನಾವು ನೋಡಬಹುದು. ಹಾಗೆ ಇಲ್ಲಿ ನಿರಂತರವಾಗಿರ್ತಕ್ಕಂತಹ ನಾವು ವಿಜಯವನ್ನು ನಾವು ನೋಡಬಹುದು. ಹಾಗೆ ಇಲ್ಲಿ ಅರ್ಜುನನಿಗೆ ಶತ್ರು ಭಯಕ್ಕೆ ಯಾವುದೇ ಕಾರಣವೂ ಕೂಡ ಇರಲಿಲ್ಲ. ಯಾಕೆ ಅಂತ ಅಂದರೆ ಹನುಮಂತನ ಶ್ರೀರಕ್ಷೆ ತನ್ನ ರಥದಲ್ಲಿ ಇದೆ. ಅಲ್ಲಿ ಯಾವಾಗ ಆ ರಥದಲ್ಲಿ ಆ ಹನುಮಂತನ ಆಶೀರ್ವಾದ ಇರುತ್ತೋ ಅಲ್ಲಿ ಜಯವಾಗತ್ತೆ ಅನ್ನೋದು ತಿಳಿದಿರಬೇಕಾಗತ್ತೆ. ಹಾಗೆ ಏನು ಈ ಇಂದ್ರಿಯಗಳ ನಿಗ್ರಹನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಎಲ್ಲಿರುವರೋ ಅಲ್ಲಿ ಜಯ ಖಂಡಿತವಾಗಿ ಸಿಗತ್ತೆ. ಹಾಗೆ ಯಾವ ಆ ಯುದ್ಧ ನಿರ್ವಹಣೆಯಲ್ಲಿ ಅರ್ಜುನನಿಗೆ ಎಲ್ಲ ಸನ್ಮಾರ್ಗಗಳನ್ನು ನೀಡುವಂತಹ ಆ ಭಗವಂತ ತನ್ನ ಭಕ್ತರಿಗಾಗಿ ನಿರಂತರವಾಗಿ ತನ್ನ ಭಕ್ತರಿಗಾಗಿ ರೂಪಿಸಿದಂತಹ ಒಂದು ಶುಭ ಸನ್ನಿವೇಶವನ್ನು ನಾವು ಈ ವಿಜಯದ ಸಂಕೇತವಾಗಿತ್ತು ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಆ ಧ್ವಜದ ಮಹಿಮೆಯನ್ನು ನಾವು ಕೂಡ ಈ ಶ್ಲೋಕದಲ್ಲಿ ನೋಡಬಹುದಾಗಿರ್ತಕ್ಕಂಥದ್ದು. ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಾಮ್ಯಚ್ಯುತ ಯಾವದೇತಾನ್ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್. ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಾಮ್ಯಚ್ಯುತ ಯಾವದೇತಾನ್ನಿರೀಕ್ಷೇಬಹುದು.
ಇದಾಗಿತ್ತು ಇಂದಿನ ಗೀತಾಮೃತ ಕಾರ್ಯಕ್ರಮ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ 9, ಇದು ಕನ್ನಡಿಗರ ಕಣ್ಮಣಿ.